ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೇಷ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಮೇ ತಿಂಗಳು ಅದ್ಭುತವಾದ ಸಮಯ. ಅದರಲ್ಲೂ ಕೂಡ ಈ ಒಂದು ಸಮಯ ವಿಶೇಷವಾಗಿ ಗುರು ಪುಷ್ಯ ಯೋಗ ಬಂದಿರೋದ್ರಿಂದ ನಿಮ್ಮ ಜೀವನ ಬದುಕು ಬಂಗಾರವಾಗುತ್ತೆ. 21, 22, 23, 24, 25 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತದೆ? ಖಂಡಿತವಾಗಿ ಸಮಯ ವಿಶೇಷವಾಗಿದೆ. ಏಕೆಂದರೆ ಅಧಿಕ ಮಾಸ ಶುರುವಾಗಿರೋದ್ರಿಂದ ಮೇಷರಾಶಿಯವರ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುವಂತಹ ಸಮಯ. ಒಬ್ಬ ಮಹಿಳೆ ನಿಮ್ಮ ಜೀವನಕ್ಕೆ ಕಾಲಿಡುತ್ತಿದ್ದಾರೆ. ನಿಮ್ಮ ಅದೃಷ್ಟವನ್ನು ಸಂಪೂರ್ಣವಾಗಿ ಬದಲಾಯಿಸ್ತಾರೆ. ನಿಮ್ಮ ಕಷ್ಟಗಳಿಗೆ ಸಂಪೂರ್ಣವಾಗಿ ವಿಶೇಷವಾದ ಪರಿಹಾರವನ್ನು ಸೂಚಿಸ್ತಾರೆ. ಮೇಷರಾಶಿಯ ಆತ್ಮೀಯರೇ, ನಿಮ್ಮ ಜೀವನದಲ್ಲಿ ಈಗ ವಿಶೇಷವಾಗಿರುವಂತಹ ಸಮಯ ಶುರುವಾಗ್ತಾ ಇದೆ. ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಮತ್ತು ಅದೃಷ್ಟದ ಕಾಲಘಟ್ಟದ ಬಗ್ಗೆ ಇಂದು ನಾವು ವಿಸ್ತಾರವಾಗಿ ಚರ್ಚಿಸೋಣ. ಈ ಮಾಹಿತಿಯು ನಿಮ್ಮ ಜೀವನದಲ್ಲಿ ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿದೆ. ಆದ್ದರಿಂದ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮ ಜೀವನವನ್ನು ಬದಲಾಯಿಸಬಹುದಾದಂಥ ವಿಶೇಷವಾಗಿರುವಂತಹ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಅರ್ಥ ಮಾಡಿಕೊಂಡ ನಂತರ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಆಗೋದಕ್ಕೆ ಶುರುವಾಗುತ್ತೆ. ನಿಮ್ಮ ರಾಶಿ ಚಕ್ರದವರಿಗೆ ಕಳೆದ ಕೆಲವು ಸಮಯದಿಂದ ಆಕಸ್ಮಿಕವಾಗಿ ಮಾನಸಿಕವಾಗಿ ನೆಮ್ಮದಿ ಕಡಿಮೆ ಆಗ್ತಾ ಇರಬಹುದು. ದುಃಖ, ದುಮ್ಮಾನಗಳು, ಕಷ್ಟಗಳು, ಸಾಲದ ಬಾಧೆ ಅಥವಾ ವಿಶೇಷವಾಗಿ ನಿಮ್ಮ ಜೀವನವನ್ನು ಆವರಿಸಿಕೊಂಡಿರುವಂತಹ ಪರಿಸ್ಥಿತಿಗಳು ಈಗ ಎಲ್ಲವನ್ನ ದೂರ ಮಾಡಿಕೊಂಡು ಅಡೆತಡೆಗಳನ್ನು ಆರ್ಥಿಕವಾಗಿ ಎದುರಿಸ್ತಕ್ಕಂತಹ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿಭಾಯಿಸುವಂತಹ ಶಕ್ತಿಯನ್ನು ಹೊಂದ್ತೀರಾ. ಏಕೆಂದರೆ ಈ ಸಮಯ ಜ್ಯೇಷ್ಠ ಮಾಸ ಆಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಈಗ ಒಂದು ಮಹತ್ತರವಾದ ಬದಲಾವಣೆಯ ಗಾಳಿ ಬೀಸುತ್ತದೆ. ವಿಶೇಷವಾಗಿ ಈ ಒಂದು ಸಂದರ್ಭ ಒಬ್ಬ ವಿಶಿಷ್ಟವಾಗಿರುವಂತಹ ಮಹಿಳೆ ನಿಮ್ಮ ಜೀವನಕ್ಕೆ ಕಾಲಿಟ್ಟ ನಂತರ ನಿಮ್ಮ ಜೀವನದಲ್ಲಿ ಅದೃಷ್ಟ ಬಂಗಾರವಾಗುತ್ತದೆ. ನಿಮ್ಮ ಬದುಕಿನಲ್ಲಿ ಆಗಿರುವಂತಹ ಬದಲಾವಣೆಗಳನ್ನು ತಿಳಿದುಕೊಂಡರೆ ಖಂಡಿತವಾಗಿ ನಿಮ್ಮ ಜೀವನ ಆಶ್ಚರ್ಯದಿಂದ ತುಂಬಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ ಒಬ್ಬ ಮಹಿಳೆ ಕೇವಲ ಒಬ್ಬ ವ್ಯಕ್ತಿ ಆಗಿರೋದಿಲ್ಲ, ಬದಲಾಗಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಸ್ವರೂಪವಾಗಿರ್ತಾರೆ. ನಿಮ್ಮ ಕುಲದೇವರ ಆಶೀರ್ವಾದದೊಂದಿಗೆ ಅವರು ನಿಮ್ಮ ಜೀವನಕ್ಕೆ ಕಾಲಿಡುತ್ತಾರೆ. ನಿಮ್ಮ ಮನೆಗೆ ಇವರು ಬಂದ ನಂತರ ಅದೃಷ್ಟ ಸಂಪೂರ್ಣವಾಗಿ ನಿಮ್ಮಂತೆ ತಿರುಗುತ್ತದೆ. ನಿಂತು ಹೋದ ಕೆಲಸವನ್ನು ಪುನಃ ಪ್ರಾರಂಭಿಸಬಹುದು. ಅರ್ಧಕ್ಕೆ ನಿಂತು ಹೋದಂತಹ ಕೆಲಸಗಳಲ್ಲಿ ನಿಮ್ಮ ಜೀವನದಲ್ಲಿ ಶಕ್ತಿ, ಚೈತನ್ಯವನ್ನು ಕಂಡುಕೊಳ್ಳಬಹುದು. ಹೌದು, ಈ ರಾಶಿಯ ಚಕ್ರದವರಿಗೆ ಇನ್ನು ಮುಂದೆ ಹೆಜ್ಜೆ ಇಟ್ಟ ಕಡೆಯೆಲ್ಲ ಸುಖ, ಶಾಂತಿ, ನೆಮ್ಮದಿ, ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತದೆ. ಅವಳು ಬಂದ ಕ್ಷಣದಿಂದಲೇ ನಿಮ್ಮ ಜೀವನದಲ್ಲಿ ಮುಚ್ಚಿದಂತಹ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ. ಒಂದೊಂದಾಗಿ ನಿಮ್ಮ ಕನಸು ನನಸಾಗುತ್ತೆ. ನಿಮ್ಮನ್ನು ಬಹಳ ದಿನಗಳಿಂದ ಕಾಡುತ್ತಿದ್ದಂತಹ ಬಡತನ, ದಾರಿದ್ರ್ಯ, ದುಃಖಗಳು, ಕಷ್ಟಗಳು, ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳ ತೊಂದರೆಗಳು, ಆರೋಗ್ಯ ಸಮಸ್ಯೆಗಳು ನಿಮ್ಮಿಂದ ಸಂಪೂರ್ಣವಾಗಿ ಶಾಶ್ವತವಾಗಿ ದೂರವಾಗುವಂತಹ ಸಮಯ ಅಂತ ಅಂದರೆ ಇಲ್ಲಿ ನೀವು ಬಹಳ ಜಾಗರೂಕತೆಯಿಂದ ಗಮನಿಸಬೇಕಾದ ಒಂದು ಮುಖ್ಯವಾದ ವಿಷಯ ಕೂಡ ಇದೆ. ಅಂದರೆ ಈ ಮಹಿಳೆಯನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಗುರುತಿಸಬೇಕು. ಒಂದು ವೇಳೆ ಅವಳನ್ನು ಗುರುತಿಸುವಲ್ಲಿ ಸಣ್ಣ ಪುಟ್ಟ ತಪ್ಪು ಮಾಡಿದರೂ ಕೂಡ ಅದೃಷ್ಟ ಕೈಬಿಟ್ಟು ಹೋಗುತ್ತದೆ. ಅವಳು ನಿಮ್ಮ ಜೀವನದಿಂದ ಬಿಟ್ಟು ಹೋಗ್ತಾಳೆ. ನೀವು ಅವಳನ್ನು ಗೌರವಿಸದೆ ಹೋದರೆ, ನಿಮ್ಮ ಜೀವನದಿಂದ ಒಮ್ಮೆ ಹೊರ ನಡೆದರೆ ಮತ್ತೆ ಎಂದಿಗೂ ಕೂಡ ನಿಮ್ಮ ಜೀವನದಲ್ಲಿ ಬರೋದಿಲ್ಲ. ಆಕೆ ನಿಮ್ಮ ಪಕ್ಕದ ಮನೆಯವರಾಗಿರಬಹುದು, ಅಥವಾ ದೂರದ ಸಂಬಂಧಿ ಆಗಿರಬಹುದು, ಅಥವಾ ನಿಮ್ಮ ರಿಲೇಷನ್ ಆಗಿರಬಹುದು, ನಿಮ್ಮ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಸ್ನೇಹಿತೆ ಆಗಿರಬಹುದು, ಸಂಪೂರ್ಣವಾಗಿ ಅಪರಿಚಿತ ವ್ಯಕ್ತಿ ಕೂಡ ಆಗಿರಬಹುದು. ಒಟ್ಟಾರೆಯಾಗಿ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಮೇಷರಾಶಿಯವರೇ, ನೀವು ನಿಮ್ಮ ಜೀವನದ ಅನೇಕ ರೀತಿಯ ಕಠಿಣ ಪರೀಕ್ಷೆಗಳಲ್ಲಿ ಈಗಾಗಲೇ ಎದುರಿಸಿ ಮುಂದೆ ಬಂದಿದ್ದೀರಾ. ಕಷ್ಟ ಬಂದಾಗ ನಿಮ್ಮ ಜೊತೆಗಿದ್ದಂಥವರೇ ನಿಮ್ಮನ್ನು ಬಿಟ್ಟು ಹೋದಂತಹ ಕಹಿ ಅನುಭವವನ್ನು ನೀಡಿರಬಹುದು. ಆದರೆ ಈಗ ಹೊಸ ಯುಗದ ಪ್ರಾರಂಭ. ಅಂದರೆ ಜ್ಯೇಷ್ಠ ಮಾಸದಲ್ಲಿ ಖಂಡಿತವಾಗಿ ಲಕ್ಷ್ಮಿ ಮತ್ತು ವಿಷ್ಣುವಿನ ವಿಶೇಷವಾಗಿರುವಂತಹ ನಾಮಸ್ಮರಣೆ, ಜಪ, ತಪ, ವಿಷ್ಣು ಸಹಸ್ರನಾಮ, ಎಲ್ಲ ರೀತಿಯ ಒಂದು ದೇವರ ಒಂದು ಕಾರ್ಯಗಳನ್ನು ಮಾಡೋದಕ್ಕೆ ಸೂಕ್ತವಾದ ಸಂದರ್ಭ. ಅದೇ ರೀತಿ ಗುರು ಪುಷ್ಯ ಯೋಗ ಕೂಡ ಬಂದಿರೋದ್ರಿಂದ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ನಿಮಗೆ ಶಕ್ತಿ ಮತ್ತು ಚೈತನ್ಯವನ್ನು ತುಂಬುತ್ತದೆ. ಕಷ್ಟಗಳನ್ನು ಪರಿಹಾರ ಮಾಡೋದಕ್ಕೆ ವಿಶೇಷವಾಗಿ ಆಶೀರ್ವಾದವನ್ನು ಕೊಡುತ್ತದೆ. ಆದ್ದರಿಂದ ನಿಮ್ಮ ಬೆನ್ನಿಗೆ ನಿಲ್ಲುವಂತಹ ಕೆಲವೊಂದಿಷ್ಟು ವ್ಯಕ್ತಿಗಳು ಶಕ್ತಿ ದೇವತೆಗಳ ಆಶೀರ್ವಾದದ ಜೊತೆಗೆ ನಿಮ್ಮ ಜೀವನಕ್ಕೆ ಒಬ್ಬ ವ್ಯಕ್ತಿಯ ಮೂಲಕ ನಿಜವಾದ ಸ್ತ್ರೀಯನ್ನು ನಿಮಗೆ ಕಳಿಸ್ತಾ ಇದ್ದಾರೆ. ಆ ಸ್ತ್ರೀ ಬಂದ ನಂತರ ನಿಮ್ಮ ಆಸ್ತಿ ವಿವಾದದಲ್ಲಿ ಇರ್ತಕ್ಕಂಥ ಹಣಕಾಸಿನ ವ್ಯವಹಾರದ ಸಮಸ್ಯೆಗಳು ಪರಿಹಾರವಾಗುತ್ತೆ. ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಇರ್ತಕ್ಕಂಥ ಅಡೆತಡೆಗಳು ದೂರವಾಗುತ್ತೆ. ನಿಮ್ಮ ಆಸ್ತಿ ನಿಮ್ಮ ಕೈಗೆ ಬರುವಂತಹ ಸಮಯ. ನಿಮ್ಮ ಅದೃಷ್ಟ ಈಗ ವಜ್ರಕ್ಕಿಂತಲೂ ಮೌನ್ಯವಾಗಿ ಒಳ್ಳೆಯದಕ್ಕೆ ಶುರು ಮಾಡುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಈಗ ಎಲ್ಲವೂ ಕೂಡ ದೂರ ಮಾಡಿಕೊಂಡು ಕಷ್ಟಗಳಿಂದ ಪರಿಹಾರವನ್ನು ಕಂಡುಕೊಂಡು ಕೇವಲ ಮನುಷ್ಯನ ಒಂದು ಸಾಮಾನ್ಯ ಶಕ್ತಿಯಲ್ಲ, ಇದು ನಿಮ್ಮ ಜೀವನದಲ್ಲಿ ನಿರ್ಲಕ್ಷ್ಯ ಮಾಡದೇ ಇರಬಹುದಾದ ಒಂದು ಅದ್ಭುತವಾದ ಶಕ್ತಿಯ ಪರಿವರ್ತನೆ. ನಿಮ್ಮ ಜೀವನದ ಕೊನೆಯ ಆಶಾದೀಪದಂತೆ ನಿಮ್ಮನ್ನು ಸಾಲಬಾಧೆಯಿಂದ, ನಿರಂತರವಾಗಿ ಅವಮಾನ ಮತ್ತು ಮನಸ್ಸಿನ ದುಃಖದಿಂದ ಮುಕ್ತಗೊಳಿಸ್ತಾರೆ. ಕೇವಲ ಮನುಷ್ಯರ ಪರಿಶ್ರಮದಿಂದ 2 ಹೊತ್ತಿನ ಊಟವನ್ನು ಮಾತ್ರ ಸಂಪಾದಿಸಲು ಸಾಧ್ಯ. ಆದರೆ ಮನುಷ್ಯನ ಅದೃಷ್ಟ ವಜ್ರದಂತೆ ಹೊಳೆಯೋಕೆ ಶುರು ಮಾಡಿದಾಗ ಒಬ್ಬ ವ್ಯಕ್ತಿ ಕುಳಿತುಕೊಂಡೇ ಶ್ರೀಮಂತರಾಗಲು ಸಾಧ್ಯವಾಗುತ್ತೆ. ಸಮಾಜದಲ್ಲಿ ದೊಡ್ಡ ಸ್ಥಾನಮಾನ ಪಡೆಯಲು ಸಾಧ್ಯವಾಗುತ್ತೆ. ಅದೇ ರೀತಿಯ ಅಪಾರವಾದ ಅದೃಷ್ಟವನ್ನು ಈಗ ನಿಮ್ಮ ಜೀವನಕ್ಕೆ ತರುವಂತಹ ಸಮಯ ಪ್ರಾರಂಭವಾಗಿದೆ.
ಪ್ರಾರಂಭವಾಗ್ತಾ ಇದೆ. ಏಕೆಂದರೆ ಮೇ ತಿಂಗಳು ಅತ್ಯಧಿಕವಾಗಿರುವಂತಹ ವಿಶೇಷವಾಗಿರುವಂತಹ ಸಂದರ್ಭ. ಮೇ 21ರಿಂದ 25ನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ, ನಿಮ್ಮ ಮನೆಯಲ್ಲಿ, ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಒಳ್ಳೆಯ ಘಟನೆಗಳು ನಡೆಯುತ್ತದೆ. ಉತ್ತಮವಾದ ಸಂಕೇತ ಸಿಗೋದಕ್ಕೆ ಸಾಧ್ಯವಾಗುತ್ತೆ. ಹೌದು, ಈಗ ನಿಮ್ಮ ಜೀವನದಲ್ಲಿ ನೀವು ನೋಡ್ತಾ ಇರೋದು ಇದೆಲ್ಲ ಬದಲಾವಣೆ ಆಗುವಂತಹ ಸಂದರ್ಭ. ಒಟ್ಟಾರೆಯಾಗಿ ಮೇ ಕಳೆದ ನಂತರ ಸಮಯ ಬಹಳ ವಿಶೇಷ, ವಿಜ್ಞಾನದ ರೂಪಕವಾಗಿ ಜ್ಯೋತಿಷದ ದೃಷ್ಟಿಯಿಂದ ಕೂಡ ಅತ್ಯಂತ ವಿಶಿಷ್ಟವಾದದ್ದು. ಈ ಸಂದರ್ಭದಲ್ಲಿ ಈಗ ನಿಮ್ಮ ಜೀವನದಲ್ಲಿ ಮಹಾವಿಷ್ಣುವಿನ ಕೃಪೆ, ರಾಹು ಕೇತು ಶನಿಯ ವಿಶೇಷವಾದ ಆಶೀರ್ವಾದ ಸಂಯೋಗಗಳು ಸಂಭವಿಸುವಂತಹ ಸಾಧ್ಯತೆ ಇದೆ. ವಿಶೇಷ ಸಂಪ್ರದಾಯದಂತೆ ನಿಮ್ಮ ಜೀವನದಲ್ಲಿ ಹೊಸದಾದ ಒಂದು ಯುಗ ಪ್ರಾರಂಭವಾಗುತ್ತೆ. ಅದ್ಭುತವಾಗಿರುವಂತಹ ಸಮಯ. ನಿಮ್ಮ ಜೀವನಕ್ಕೆ ಈಗ ಹೊಸ ಯುಗ ಪ್ರಾರಂಭವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮೇಷರಾಶಿಯ ಸ್ನೇಹಿತರೆ, ಈ ಸಂದರ್ಭದಲ್ಲಿ ಗುರುಗಳ ಆರಾಧನೆ ಮಾಡೋದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತಂದುಕೊಡುತ್ತೆ, ನೆಮ್ಮದಿಯನ್ನು ಸೃಷ್ಟಿ ಮಾಡಿಕೊಡುತ್ತೆ, ಸಂಪತ್ತನ್ನು ಆಕರ್ಷಣೆ ಮಾಡಲು ಸಹಾಯ ಮಾಡುತ್ತೆ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಈಗ ದೊಡ್ಡ ಮಹಾ ತಿರುವು, ವಿಧಿ ಆಟ ಪ್ರಾರಂಭವಾಗುವಂತಹ ಸಮಯ. ಸಮಾಜದಲ್ಲಿ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ. ನಿಮ್ಮ ಜೀವನದಲ್ಲಿ ಮಾತ್ರ ಸಕಾರಾತ್ಮಕವಾದ ಬದಲಾವಣೆಗಳು ವೇಗವಾಗಿ ನಡೆಯುವುದಕ್ಕೆ ಶುರುವಾಗುತ್ತೆ. ನಿಮ್ಮ ಜೀವನದಲ್ಲಿ ಪ್ರಮುಖವಾಗಿರುವಂತಹ ಘಟನೆಗಳು ಸಂಭವಿಸುತ್ತದೆ. ಅತ್ಯಂತ ಸಂಕಷ್ಟದ ಸಮಯದಲ್ಲಿ ಯಾರು ನಿಮ್ಮ ಜೊತೆ ಮೌನವಾಗಿ ನಿಂತು ನಿಮಗೆ ಧೈರ್ಯ ತುಂಬುತ್ತಾರೋ ಅವರೇ ನಿಮ್ಮ ನಿಜವಾದ ಹಿತೈಷಿಗಳು. ಖಂಡಿತವಾಗಿ ವ್ಯಕ್ತಿಗಳು ಸಿಗೋದು, ಗುರುತಿಸೋದು ಬಹಳ ಮುಖ್ಯ. ಈ ಸಂದರ್ಭದಲ್ಲಿ ನಿಮ್ಮ ಜವಾಬ್ದಾರಿಗಳು ಹೇಗಿರುತ್ತೆ? ಈಗ ಮಹಿಳೆ ನಿಮ್ಮ ಹಳೆಯ ಒಂದು ಸಾಲವನ್ನು ತೀರಿಸೋಕೆ ಸಾಧ್ಯ ಮಾಡಿಕೊಡ್ತಾಳೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ತೊಂದರೆಗಳನ್ನು ದೂರ ಮಾಡ್ತಾಳೆ. ಎಲ್ಲ ಕಷ್ಟಗಳಿಂದ ಸಂಪೂರ್ಣವಾಗಿ ನಿಮ್ಮನ್ನು ಹೊರಗೆ ಬರೋ ಥರ ಮಾಡ್ತಾರೆ. ಅವರ ಸಂಪರ್ಕ ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಕೂಡ ಹೊಸದಾಗಿ ಅದ್ಭುತವಾದ ಶಕ್ತಿಯ ಜೊತೆಗೆ ನಿರ್ಮಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಟ್ಟಾರೆಯಾಗಿ ಮೇಷರಾಶಿಯ ಸ್ನೇಹಿತರೆ, ಒಬ್ಬ ಹೊಸ ಮಹಿಳೆ ನಿಮ್ಮ ಜೀವನಕ್ಕೆ ದೊಡ್ಡ ಶಕ್ತಿ ಮತ್ತು ಯೋಜನೆಯನ್ನು ಹೊತ್ತು ತರ್ತಾಳೆ. ಅದು ಕೇವಲ ಅವಳ ವೈಯಕ್ತಿಕ ಯೋಜನೆಯಲ್ಲ, ಬದಲಾಗಿ ದೇವರು ನಿಶ್ಚಯಿಸಿರುವಂತಹ ಮಾರ್ಗವಾಗಿರುತ್ತೆ. ನಿಮ್ಮ ಸುತ್ತಮುತ್ತ ಇರುವ ಅನೇಕ ಜನರು ನೀವು ಆರ್ಥಿಕವಾಗಿ ಸದೃಢರಾಗಬಹುದು, ಆಗ ಮಾತ್ರ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಆದರೆ ಈಗ ವಿಶೇಷವಾಗಿರುವಂತಹ ಮಹಿಳೆ ನಿಮ್ಮ ಬಳಿ ಸಂಪತ್ತಿಲ್ಲದಿದ್ದರೂ ಕೂಡ, ನೀವು ಕಷ್ಟದ ಸುಳಿಯಲ್ಲಿ ಸಿಲುಕಿದರೂ ಕೂಡ ನಿಮ್ಮ ಕೈ ಹಿಡಿದುಕೊಂಡು ಮುಂದೆ ನಡೆಸ್ತಾರೆ. ಯಾರೇ ನಿಮ್ಮ ಕೈ ಬಿಟ್ಟರೂ ಕೂಡ ಅವರು ನಿಮ್ಮ ಕೈ ಹಿಡಿದು ನಡೆಸ್ತಾರೆ. ನಿಮ್ಮ ಬಳಿ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲದಿದ್ದರೂ ಕೂಡ ಅವಳು ಸಮಾಜದಲ್ಲಿ ಬಹಳ ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಜೀವನದಲ್ಲಿ ಪ್ರಸಿದ್ಧ ವ್ಯಕ್ತಿಯಾಗದಿದ್ದರೂ ಕೂಡ ನಿಮ್ಮ ಜೊತೆಗೆ ನಿಲ್ತಾಳೆ. ವಿಶೇಷವಾಗಿ ನಿಮ್ಮ ಮನಸ್ಥಿತಿಯಲ್ಲಿ, ಎಲ್ಲ ಕಷ್ಟಗಳಲ್ಲಿ ಅವಳು ತುಂಬಾನೇ ಒಳ್ಳೆಯ ಹೃದಯದವಳಾಗಿರ್ತಾಳೆ. ನೋಡೋದಕ್ಕೆ ತುಂಬ ಸುಂದರವಾಗಿರ್ತಾಳೆ. ಅವಳ ಸೌಂದರ್ಯ ಕೂಡ ಅದ್ಭುತವಾಗಿರುತ್ತೆ. ಆದರೂ ಕೂಡ ನಿಮ್ಮನ್ನು ಅವಳು ಯಾವಾಗಲೂ ಎಲ್ಲ ವಿಚಾರದಲ್ಲೂ ಕೂಡ ಒಂದು ವಿಶೇಷವಾಗಿರುವಂತಹ ವ್ಯಕ್ತಿತ್ವವನ್ನು ರೂಪಿಸೋಕೆ ಸಹಾಯ ಮಾಡ್ತಾರೆ. ನೀವು ಹಲವಾರು ವರ್ಷಗಳ ಪುಣ್ಯದ ಫಲವೇ ಆ ವ್ಯಕ್ತಿ ಸಿಗೋದಕ್ಕೆ ಸಾಧ್ಯ ಮಾಡಿಕೊಡ್ತದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಬಹಳ ದಿನಗಳಿಂದ ಕನಸು ಕಂಡಂತಹ ಹೊಸ ಮನೆಯ ನಿರ್ಮಾಣ, ವಾಹನ ಖರೀದಿ, ಚಿನ್ನಾಭರಣ ಖರೀದಿ ಈ ಸಮಯದಲ್ಲಿ ಕೈಗೂಡುತ್ತೆ. ಈ ರಾಶಿಯವರಿಗೆ ಆರೋಗ್ಯದ ಸಮಸ್ಯೆಗಳು ಕೂಡ ಇವಾಗ ದೂರವಾಗುವಂತಹ ವಿಶೇಷವಾದ ಸಂದರ್ಭ. ಗೌರವ, ಪ್ರತಿಷ್ಠೆ, ಸಮಾಜದಲ್ಲಿ ಎಲ್ಲವೂ ಕೂಡ ದ್ವಿಗುಣವಾಗುತ್ತೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನೀವು ಏನೇ ಮಾಡಬೇಕು ಅಂತ ಹೊರಟರೂ ಕೂಡ ಎಲ್ಲವನ್ನ ಕೂಡ ಅದ್ಭುತವಾಗಿ ನಿರ್ವಹಿಸ್ತೀರಾ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಕಷ್ಟಗಳು, ಸೋಲು ಅಥವಾ ಸಾಲಬಾಧೆಗಳು ಬರೋದಕ್ಕೆ ಸಾಧ್ಯವಾಗುವುದಿಲ್ಲ. ಇದೆಲ್ಲದಕ್ಕೂ ಕಾರಣ ಅಂದರೆ ಮಹಿಳೆಯ ಒಂದು ವಿಶೇಷವಾದ ಬುದ್ಧಿವಂತಿಕೆ. ಒಟ್ಟಾರೆಯಾಗಿ ಮೇಷರಾಶಿಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ಈಗ ಅವಳ ಹೆಸರನ್ನು ತಿಳಿದುಕೊಳ್ಳುವಂತಹ ವಿಶೇಷವಾದ ಸಮಯ. ನಿಮ್ಮ ಜೀವನಕ್ಕೆ ಮತ್ತು ನಿಮ್ಮ ವಿಶೇಷವಾಗಿ ನಿಮ್ಮ ಜೀವನದ ರಾಶಿ ಅಧಿಪತಿಯಾಗಿರುವಂಥವರು ಕೂಡ ಲಾಭವನ್ನು ತಂದುಕೊಡುವಂತಹ ಕಾರಣ ಇರೋದ್ರಿಂದ ನಿಮ್ಮ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಮನಸ್ಸು ಶಕ್ತಿವಂತರಾಗಿ ಯೋಚನೆ ಮಾಡುತ್ತೆ. ನಿಮ್ಮ ಜೀವನದಲ್ಲಿ ಇವಾಗ ಆ ವ್ಯಕ್ತಿ ಬಂದ ನಂತರ ಅತಿಥಿಗಳ ಆಗಮನ, ಮನೆಯಲ್ಲಿ ಶುಭ ಸಮಾರಂಭಗಳು ಜರುಗುತ್ತವೆ. ನಿಮ್ಮಲ್ಲಿರುವಂತಹ ಹಳೆಯ ಸಾಲಗಳು ತೀರುತ್ತದೆ. ಈಗ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ. ಒಟ್ಟಾರೆಯಾಗಿ ಅವಳ ಪುಣ್ಯದ ಫಲದಿಂದ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಇರ್ತಕ್ಕಂತಹ ದೋಷಗಳು ಕೂಡ ನಿವಾರಣೆಯಾಗುತ್ತೆ. ಅವಳು ಕೇವಲ ಮನೆಯ ಕೆಲಸಗಳಲ್ಲಿ ಮಾತ್ರವಲ್ಲದೆ ನಿಮ್ಮ ಬದುಕಿನ ಎಲ್ಲ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿರ್ಧಾರ ತೆಗೆದುಕೊಳ್ಳುವಂತಹ ದಿಕ್ಕನ್ನು ತೋರಿಸ್ತಾಳೆ. ಗುರುವಾಗಿ ನಿಂತುಕೊಳ್ತಾಳೆ. ಈ ಮಹಿಳೆ ನಿಮ್ಮ ಹಳೆಯ ಸಾಲವನ್ನು ತೀರಿಸೋಕೆ ಸಹಾಯ ಮಾಡ್ತಾಳೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡ್ತಾಳೆ. ಇವರು ನಿಮಗೆ ಅವಾಗಿನಿಂದ ಪರಿಚಯ ಆಗಿರ್ಬೋದು, ಹೊಸದಾಗಿ ಪರಿಚಯ ಆಗಿರಬಹುದು. ಒಟ್ಟಾರೆಯಾಗಿ ನಿಮಗೆ ನಿಮ್ಮ ಜೀವನ ಬಂಗಾರ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ, ಆ ವ್ಯಕ್ತಿಯ ಮೊದಲ ಅಕ್ಷರ ಶುರುವಾಗುವಂತಹ ಒಂದು ಅಕ್ಷರ ಯಾವುದು ಅಂತ ತಿಳಿದುಕೊಳ್ಳಬಹುದು. ಎನ್ ಅಥವಾ ಎಂ ಅಥವಾ ಪಿ ಇಂದ ಶುರುವಾಗುತ್ತದೆ. ಈ ವ್ಯಕ್ತಿಯ ಮಹಿಳೆ ನಿಮ್ಮ ಜೀವನದಲ್ಲಿ ಮೊದಲೇ ಇದ್ರೂ ಕೂಡ ಅವರಿಗೆ ಗೌರವವನ್ನು ಕೊಡಿ. ಈಗ ಹೊಸದಾಗಿ ಬಂದರೂ ಕೂಡ ನೀವು ಅವ್ರನ್ನ ನಂಬಿ. ಖಂಡಿತ ನಿಮ್ಮ ಜೀವನದಲ್ಲಿ ನಿಶ್ಚಯಿಸಿದಂತಹ ಮಾರ್ಗವಾಗಿರುತ್ತೆ. ನಿಮ್ಮ ಸುತ್ತಮುತ್ತಲಿರುವ ಅನೇಕ ಜನರು ನಿಮ್ಮನ್ನು ಆರ್ಥಿಕವಾಗಿ ಸದೃಢ ಇದ್ದಾಗ ನಿಮ್ಮ ಹಿಂದೆ ಬರುವಂಥದ್ದು ಸಹಜ. ಆದರೆ ನಿಮ್ಮ ಬಳಿ ಏನೂ ಇಲ್ಲದಿದ್ದಾಗ ಒಬ್ಬ ವ್ಯಕ್ತಿ ನಿಮ್ಮ ಜೊತೆಯಾಗಿ ನಿಂತ್ಕೊಳ್ಳೋದು ತುಂಬಾ ಕಷ್ಟ. ಅದಕ್ಕೋಸ್ಕರ ಆ ಮಹಿಳೆ ನಿಮ್ಮ ಬಳಿ ಸಂಪತ್ತು ಇಲ್ಲದಿದ್ರೂ ಕೂಡ ನಿಮ್ಮ ಕಷ್ಟ ಕಾಲದಲ್ಲಿ ಸಿಲುಕಿದಾಗ ಸಹಾಯ ಮಾಡ್ತಾರೆ. ನಿಮ್ಮ ಕೈ ಹಿಡಿದು ಮುಂದೆ ನಡೆಸ್ತಾಳೆ. ಅವಳ ಬಳಿ
ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಇದ್ರೂ ಕೂಡ ಇಲ್ಲದೆ ಇದ್ರೂ ಕೂಡ ಅವಳು ನಿಮಗೆ ಬೆನ್ನೆಲುಬಾಗಿ ನಿಂತುಕೊಳ್ತಾಳೆ. ಒಟ್ಟಾರೆಯಾಗಿ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಯಾರು ನಿಮ್ಮ ಮೇಲೆ ಅಸೂಯೆ ಇಟ್ಕೊಂಡಿರ್ತಾರೋ, ಶತ್ರುವನ್ನಾಗಿ ಇಟ್ಕೊಂಡಿರ್ತಾರೋ ಅವರನ್ನು ದೂರ ಮಾಡಿ ಮನೆಯಲ್ಲಿ ಯಾವಾಗಲೂ ಸಂಬಂಧಕ್ಕೆ ಮಾತ್ರ ಒಳ್ಳೆಯ ಬೆಲೆಯನ್ನು ಕೊಡಬೇಕು ಅನ್ನುವಂತಹ ವಿಶೇಷವಾದ ಸ್ಥಿತಿಯನ್ನು ಮತ್ತು ನಿರ್ಧಾರ ತೆಗೆದುಕೊಳ್ಳುವಂತಹ ಚಾಣಾಕ್ಷತನವನ್ನು ತಿಳಿಸಿಕೊಡುವಂತಹ ವ್ಯಕ್ತಿ ಖಂಡಿತವಾಗಿ ನಿಮ್ಮ ಜೀವನದ ಭಾಗ್ಯದ ಬಾಗಿಲನ್ನು ತೆರೆಯೋದಕ್ಕೆ ಬಂದಿರುವಂತಹ ಆದಿಲಕ್ಷ್ಮಿ ಮಹಾಲಕ್ಷ್ಮಿ ದೇವಿಯ ಸ್ವರೂಪ ಅಂತ ಅನ್ಬೋದು. ಈಗ ಸ್ನೇಹಿತರೆ, ಮೇಷ ರಾಶಿಯವರೇ, ನಿಮ್ಮ ಎಲ್ಲ ತೊಂದರೆಗಳು ದೂರವಾಗ್ತಾ ಹೋಗುತ್ತೆ. ಈಗ ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಭವಿಷ್ಯದ ದೊಡ್ಡ ದೊಡ್ಡ ಚಿಂತನೆಗಳು ನಿಜವಾಗುತ್ತೆ. ನಿಮ್ಮ ಜೀವನ ಸಂಪೂರ್ಣವಾಗಿ ನೀವು ಅಂದುಕೊಂಡ ರೀತಿಯಲ್ಲಿ ನಡೀತಾ ಹೋಗುತ್ತೆ. ನಿಮ್ಮ ಜೀವನಕ್ಕೆ ದಾರಿದೀಪವನ್ನಾಗಿ ಮಾಡಿಕೊಂಡು ಆ ಮಹಿಳೆ ಹೆಸರು ಈಗ ನಿಮ್ಮ ಜೀವನವನ್ನು ಅದ್ಭುತ ಕ್ಷಣದಿಂದ ಪ್ರಾರಂಭ ಮಾಡುತ್ತೆ, ಕಷ್ಟಗಳಿಂದ ಪರಿಹಾರ ಮಾಡುತ್ತೆ. ವಿಶೇಷವಾಗಿ ನೀವು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಕೋಪ ಮಾಡ್ಕೊಳ್ಬಾರ್ದು. ಎಲ್ಲ ನನಗೆ ತಿಳಿದಿದೆ ಎನ್ನುವಂಥ ಅಸಡ್ಡೆ ಮಾತುಗಳನ್ನು ನಿಲ್ಲಿಸಬೇಕು. ಅವರು ಬಂದ ತಕ್ಷಣ ನಿಮ್ಮ ಜೀವನಕ್ಕೆ ಒಂದು ಹೊಸತನವನ್ನು ತುಂಬಲು ಬರ್ತಾರೆ. ನೀವು ಅವರನ್ನು ಯಾವ ರೀತಿ ಗುರುತಿಸಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿ ಅವರ ಮಾತು, ನಡೆ, ನುಡಿ ನಿಮ್ಮನ್ನು ಯಾವಾಗಲೂ ಕೂಡ ಮಂಕಾಗಿದ್ರೂ ಕೂಡ ಉತ್ಸಾಹಭರಿತರನ್ನಾಗಿ ಮಾಡುತ್ತೆ. ಅವರ ಜೊತೆ ಮಾತನಾಡಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾರ ಕಡಿಮೆ ಆಗುತ್ತೆ. ಅವರ ಮುಖ ಲಕ್ಷಣ ಅಷ್ಟೊಂದು ಅದ್ಭುತವಾಗಿರುತ್ತೆ. ನೀವು ಏನು ಹೇಳದೇ ಇದ್ರೂ ಕೂಡ ಎಲ್ಲವನ್ನ ನಿಮ್ಮ ಮುಖವನ್ನು ನೋಡಿ ತಿಳಿದುಕೊಳ್ತಾರೆ. ನಿಮಗೆ ಹಸಿವೆ ಆಗಿದ್ರೂ ಕೂಡ ಊಟವನ್ನು ಕೊಡ್ತಾರೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಯಾವುದೇ ರೀತಿಯ ಕಷ್ಟದ ದುಃಖದ ಸನ್ನಿವೇಶವನ್ನು ಸುಲಭವಾಗಿ ತೀರ್ಮಾನ ತೆಗೆದುಕೊಂಡು ಎಲ್ಲವನ್ನ ಮುನ್ನಡೆಸುವಂತಹ ವಿಶೇಷವಾದ ಶಕ್ತಿಯನ್ನು ಹೊಂದಿರತಕ್ಕಂತಹ ಮಹಿಳೆಗೆ ಕೇವಲ ನೀವು ಕೊಡಬೇಕಾಗಿದ್ದು ಅಂದರೆ ಪ್ರೀತಿ ಮತ್ತು ಗೌರವ ಮಾತ್ರ. ಇದನ್ನು ನೆನಪಿಟ್ಕೊಳ್ಳಿ. ಮತ್ತು ಈ ಒಂದು ವಿಶೇಷವಾಗಿರುವಂತಹ ಜ್ಯೇಷ್ಠ ಮಾಸ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಅಂತಹ ವ್ಯಕ್ತಿ ಇಲ್ಲ ಮತ್ತು ಬರಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿ ವಿಷ್ಣು ದೇವನಿಗೆ ಪೂಜೆಯನ್ನು ಸಲ್ಲಿಸಿ ಮಹಾಲಕ್ಷ್ಮಿ ಆರಾಧನೆ ಮಾಡಿ ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಯನ್ನು ಕಂಡು ನೀವೇ ಆಶ್ಚರ್ಯಪಡ್ತೀರಾ. ಮತ್ತು ಹರಳಿ ಮರದ ಕೆಳಗೆ ದೀಪವನ್ನು ಹಚ್ಚಿ ದುರ್ಗಾ ಮಾತೆಗೆ ಪೂಜೆ ಸಲ್ಲಿಸಿ ನಿಮ್ಮ ಮನಸ್ಸು ಯಾವಾಗಲೂ ಸಂತೋಷವಾಗಿರುತ್ತೆ, ದುಃಖಗಳು ದೂರವಾಗುತ್ತೆ, ಪ್ರತಿಯೊಂದು ಸಮಸ್ಯೆಯಿಂದ ಸುಲಭವಾಗಿ ಪರಿಹಾರವನ್ನು ಪಡೆದುಕೊಳ್ತೀರಾ ಅಂತ ಹೇಳ್ತಾ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.